ಈ ಅಗ್ನಿವರ್ಣ ನಾಟಕ ಮಾಡಬೇಕಾದ್ರೆ ರುದ್ರಯ್ಯ ಗೊತ್ತಲ್ಲ, ರುದ್ರಣ್ಣ ಅವರು ಲೈಟಿಂಗ್ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಆಯಿತು. ಬಂದಾಗ ನಾನು ಟೆಕ್ನಿಕಲ್ ಚೆಕ್ ಎಲ್ಲ ಆಗೋಯ್ತು. ಎಲ್ಲ ಆದಮೇಲೆ ರುದ್ರಣ್ಣ ಹತ್ರ ಹೋಗಿ ಕೇಳಿದೆ, ಅಣ್ಣ ಹೆಂಗೆ ಬಂದ? ಚೆನ್ನಾಗಿಲ್ಲ, ನಾಳೆ ಕೆಲಸ ಮಾಡು, ಜ್ವರ ಬಂತು ಅಂತ ಹೇಳ್ಬಿಡು, ನೀನು ಮಾಡಬೇಡ ನಾಟಕ. ನಾನು ಎದೆ ಡಗ ಹೊಡ್ಕೊಂಬಿಡ್ತಾಯಿದ್ದೆ. ನಾಳೆ ಶೋ ರಾತ್ರಿ ಎಲ್ಲ ನನ್ನ ಮಗನು ಹೋಗಿ ಕೂತ್ಕೊಂಡು ಮತ್ತೆ ಮಾಡ್ಯುಲೇಷನ್ ಮಾಡೋಕ್ಕೆ ಯಾವುದನ್ನ ಹಿಂಗೆ ಮಾಡೋಣ, ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಎಲ್ಲ ಮಾಡ್ತಾಯಿದ್ದೀನಿ. ಅದೇ ಬೈದಲ್ಲಿ ಬಂದೆ. ಉದಾಹರಣೆ ಏನೋ ಲೈಟಿಂಗಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಬಿಡು, ನೀನು ಏನೋ ಮಾಡ್ಕೊ ಅಂದ್ಬಿಟ್ಟು ಬಿಟ್ಬಿಟ್ರು. ನಾನು ಏನಪ್ಪ ಇವು ತಿಂಗ್ಳಾನ್ಗಟ್ಲೆ ಮಾಡಿರೋದಕ್ಕೆ ಹಿಂಗೆ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಸರಿ ಮಾಡಿದೆ. ಸ್ಟ್ಯಾಂಡಿಂಗ್ ಓವೇಷನ್ ಎಲ್ಲ ಸಿಕ್ತು. HSV ಬಂದಿದ್ದರು. ಅವ್ರು ಬಂದ್ಬಿಟ್ಟು ತಪ್ಕೊಂಬಿಟ್ಟು ಏನು ಚೆನ್ನಾಗಿ ಮಾಡಿದೆಯಪ್ಪ ನೀನು, ಅದು ಇದು ಅಂತೆಲ್ಲ ಅಂದರು. ಎಲ್ಲ ಹೇಳಿದೋಕೆ ನಾನು ರುದ್ರಣ್ಣನ ನೋಡ್ತಾ ಇದ್ದೀನಿ, ಎಲ್ಲಿ ಅಂತ. ಬಂದ ಮನುಷ್ಯ ಬಂದು ಅನ್ಕೊಂಬಂದರು, ಏನು ರುದ್ರಣ್ಣ ನೆನ್ನೆನೇ ಚೆನ್ನಾಗಿ ಮಾಡಿದ್ದೆ ನೀನು, ಇವತ್ತು ಯಾಕೆ ಏನು ತಲೆ ಕೆಟ್ಟಿದ್ಯಾ ನಿಮಗೆ, ಹುಚ್ಚಿನ ಥರ ಹೇಳ್ತಾ ಇದ್ದೀರಲ್ರಿ, ನೆನ್ನೆ ಚೆನ್ನಾಗಿಲ್ಲ ಅಂದರೆ ಅದು ಹೇಳಿಲ್ಲ ಅಂದರೆ ನೀನು ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಹೋಗ್ಬೋದು ರುದ್ರಣ್ಣಂಗೆ ಹೋಗಿ ಹೇಳಬೇಕು. ಗೊತ್ತು, ರುದ್ರಣ್ಣನ ಗೊತ್ತು. ಆ ಥರ ಅವರೆಲ್ಲ ಬಿಗ್ ಕ್ರಿಟಿಕಲ್ ಎಲ್ರಿಗೂ. ಆ್ಯಂಡ್ ಐ ಸ್ಟಿಲ್ ಟ್ರೀಟ್ ಹಿಮ್ ಆಸ್ ಮೈ ಗುರು. ಯಾಕಂದರೆ ತುಂಬ ಗೌರವ ಇಟ್ಕೊಂಡಿದ್ದೀನಿ ಅವ್ರ ಮೇಲೆ. ಲೈಟಿಂಗ್ ಭಾಳ ಅಮೇಝಿಂಗ್ ಎಲ್ಲ